ವಿದ್ಯಾರಣ್ಯಪುರ ಎಂಬ ಊರಿನಲ್ಲಿ ಒಬ್ಬ ಜಗದ್ಗುರುಗಳಿದ್ದರು. ಅವರು ಹೇಳಿದ್ದೆಲ್ಲ ನಿಜವಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿತ್ತು. ಒಮ್ಮೆ ಮಹೇಶ್ ಮತ್ತು ಸುರೇಶ ಎಂಬ ಇಬ್ಬರು ವಿದ್ಯಾರ್ಥಿಗಳು ಜಗದ್ಗುರುಗಳ ಬಳಿಗೆ ಬಂದು ಆಶೀರ್ವಾದ ಕೇಳಿದರು. ಜಗದ್ಗುರುಗಳು ಮಹೇಶನಿಗೆ ನೀನು ಪ್ರಥಮ ದರ್ಜೆಯಲ್ಲಿ ಪಾಸಾಗುವೆ ಎಂದು ಹೇಳಿದರು. ಸುರೇಶನಿಗೆ ನೀನು ಫೇಲ್ ಆಗುವೆ ಎಂದು ಹೇಳಿದರು. ಮಹೇಶ ಓದುವುದನ್ನು ಬಿಟ್ಟು ಆಟ, ಸಿನಿಮಾ, ಜಾತ್ರೆಗಳಲ್ಲಿ ತೊಡಗಿದ. ಸುರೇಶ ಗುರುಗಳ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿ ರಾತ್ರಿ ಹಗಲು ಶ್ರಮಿಸಿ ಚೆನ್ನಾಗಿ ಓದಿದನು. ಪರೀಕ್ಷೆಯ ಫಲಿತಾಂಶ ಬಂದಾಗ ಮಹೇಶ ಫೇಲ್ ಆದರೆ ಸುರೇಶ ಉನ್ನತ ಅಂಕಗಳೊಂದಿಗೆ ಪಾಸ್ ಆದನು. ಜಗದ್ಗುರುಗಳೇ, ನಾನು ಏಕೆ ವಿಫಲನಾಗುತ್ತೇನೆ? ಪ್ರಯತ್ನವಿಲ್ಲದೆ ಯಾರ ಆಶೀರ್ವಾದವೂ ಕೆಲಸ ಮಾಡುವುದಿಲ್ಲ. ಸುರೇಶ ಪ್ರಯತ್ನ ಪಟ್ಟಿದ್ದರಿಂದಲೇ ಯಶಸ್ಸು ಆಶೀರ್ವಾದ. ನನಗೆ ತಪ್ಪು ಅರ್ಥವಾಯಿತು.